ನಮಸ್ಕಾರ. ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇರ್ತೀವಿ ಅಲ್ವಾ? ಆದ್ರೆ ಕೆಲವೊಮ್ಮೆ ನಮ್ಗೆ ಮೊದಲು ಹೊಳೆಯೋ ಆ ಐಡಿಯಾನೇ ನಮ್ಮನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ದೊಡ್ಡ ಸಮಸ್ಯೆಗಳಿಗೆ ದೊಡ್ಡ ಪರಿಹಾರಗಳೇ ಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ನಿಜ ಹೇಳ್ಬೇಕಂದ್ರೆ ಒಳ್ಳೆ ಸೃಜನಶೀಲ ಉತ್ತರಗಳು ಸಿಗೋದು ಚಿಕ್ಕ ಚಿಕ್ಕ ಯೋಚನೆಗಳಿಂದಾನೆ. ಸರಿ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಮ ಮುಂದೆ ಒಂದು ದೊಡ್ಡ ಸಮಸ್ಯೆ ಬಂದಾಗ ನಮ್ಮ ತಲೆ ತಕ್ಷಣನೇ ದೊಡ್ಡ ಕಾಂಪ್ಲೆಕ್ಸ್ ಅಂದ್ರೆ ತುಂಬಾ ಸಂಕೀರ್ಣವಾದ ಮತ್ತೆ ದುಬಾರಿ ಪರಿಹಾರಗಳ ಬಗ್ಗೆನೇ ಯೋಚನೆ ಮಾಡುತ್ತೆ. ಇದನ್ನೇ ನಾವು ಜಟಿಲತೆಯ ಬಲೆ ಅಂತ ಕರೆಯೋದು. ಇದು ನಿಜಕ್ಕೂ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ ಅಲ್ವಾ? ಯಾಕೆ ನಾವು ಹೀಗೆ ಮಾಡ್ತೀವಿ? ಬಹುಶಃ ದೊಡ್ಡ ಪ್ರಯತ್ನ ಮಾಡಿದ್ರೆ ತಾನೇ ದೊಡ್ಡ ರಿಸಲ್ಟ್ ಸಿಗೋದು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ತುಂಬಾ ಆಳವಾಗಿ ಬೇರೂರಿರುತ್ತೆ. ಆದ್ರೆ ಇದು ಯಾವಾಗ್ಲೂ ನಿಜ ಆಗಿರ್ಬೇಕು ಅಂತೇನಿಲ್ಲ. ನಿಜ ಹೇಳ್ಬೇಕಂದ್ರೆ ಹೀಗೆ ವಿಷಯಗಳನ್ನ ಕಾಂಪ್ಲೆಕ್ಸ್ ಮಾಡೋ ನಮ್ಮ ಈ ಅಭ್ಯಾಸವೇ ನಮ್ಮ ಕ್ರಿಯೇಟಿವಿಟಿಗೆ ಒಂದು ರೀತಿ ಅಡ್ಡಿಯಾಗ್ಬಿಡಬಹುದು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನೋ? ಉತ್ತರ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು. ಅದೇನಂದ್ರೆ ಚಿಕ್ಕದಾಗಿ ಯೋಚಿಸುವುದು. ಹೌದು, ಅಂದ್ರೆ ನಮ್ಮ ಮುಂದಿರೋ ಮಿತಿಗಳನ್ನ ಅಂದ್ರೆ ಕನ್ಸ್ಟ್ರೇನ್ಸ್ಗಳನ್ನ ಮತ್ತೆ ಸರಳತೆಯನ್ನ ಒಪ್ಕೊಳ್ಳೋದು. ಇದು ಒಳ್ಳೊಳ್ಳೆ ಹೊಸ ರೀತಿಯ ಪರಿಹಾರಗಳನ್ನ ಕಂಡುಹಿಡಿಯೋಕೆ ಇರುವ ಒಂದು ಪ್ರಮುಖ ದಾರಿ ಅಂದ್ರೆ ತಪ್ಪಾಗಲ್ಲ. ಹಾಗಿದ್ರೆ ಈ ಚಿಕ್ಕದಾಗಿ ಯೋಚಿಸುವುದು ಅಂದ್ರೆ ಏನು? ಸರಳವಾಗಿ ಹೇಳ್ಬೇಕಂದ್ರೆ ಇದು ಒಂದು ಸಮಸ್ಯೆಯನ್ನ ಬೇರೆಯೇ ಆಂಗಲ್ನಿಂದ ನೋಡೋದು. ಒಂದು ದೊಡ್ಡ ಕಾಂಪ್ಲೆಕ್ಸ್ ಸೊಲ್ಯೂಷನ್ ಬಗ್ಗೆ ತಲೆಕೆಡ್ಸ್ಕೊಳ್ಳೋ ಬದಲು ಅದೇ ಗುರಿಯನ್ನ, ಅದೇ ರಿಸಲ್ಟನ್ನ ಕಡಿಮೆ ಶ್ರಮದಲ್ಲಿ, ಕಡಿಮೆ ದುಡ್ಡಲ್ಲಿ ಅಥವಾ ಕಡಿಮೆ ಸಮಯದಲ್ಲಿ ಹೇಗೆ ಸಾಧಿಸಬಹುದು ಅಂತ ಯೋಚನೆ ಮಾಡೋದು. ಈ ಸ್ಲೈಡ್ನಲ್ಲಿರೋ ವಿಷಯ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್. ನಮ್ಮ ಮೆದುಳಿಗೆ ಒಂದು ಅಗ್ಗದ ಅಥವಾ ವೇಗವಾದ ದಾರಿ ಹುಡುಕು ಅಂತ ಹೇಳಿದಾಗ ಅದು ತನ್ನಿಂತಾನೇ ಹೆಚ್ಚು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಅಂದ್ರೆ ನಿರ್ಬಂಧಗಳು ಅಥವಾ ಕಷ್ಟಗಳು ನಮ್ಮನ್ನ ಸೀಮಿತಗೊಳಿಸಲ್ಲ, ಬದಲಿಗೆ ಅವು ನಮ್ಮನ್ನ ಹೊಸ ದಾರಿಗಳನ್ನ ಹುಡುಕೋಕೆ ಒತ್ತಾಯಿಸ್ತವೆ. ನೋಡಿ, ನಮ್ಮ ಹತ್ರ ಹಣ ಅಥವಾ ಸಮಯ ಕಡಿಮೆ ಇದ್ದಾಗ ನಮ್ಮ ಮೆದುಳು ಅನಿವಾರ್ಯವಾಗಿ ಹೆಚ್ಚು ಸೃಜನಶೀಲವಾಗುತ್ತೆ. ಸರಿ, ಈ ಯೋಚನೆಯನ್ನ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು ಅಂತ ನೋಡೋಣ. ಅದಕ್ಕೆ ಇಲ್ಲಿದೆ ನೋಡಿ 3 ಸಿಂಪಲ್ ಪ್ರಶ್ನೆಗಳು. ಇದೊಂದು ರೀತಿ ಯಾವುದೇ ಸಮಸ್ಯೆಯನ್ನ ಸರಳಗೊಳಿಸೋಕೆ ಸಹಾಯ ಮಾಡುವ ಒಂದು ಟೂಲ್ ಕಿಟ್ ಇದ್ದಾಗೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಈ ಒಂದೊಂದು ಪ್ರಶ್ನೆಯೂ ನಮ್ಮನ್ನ ಬೇರೆ ರೀತಿ ಯೋಚಿಸೋಕೆ ಪ್ರೇರೇಪಿಸುತ್ತೆ. ಮೊದಲನೇದು, ಇದಕ್ಕಿಂತ ಸುಲಭವಾದ ದಾರಿ ಇದೆಯಾ? ಎರಡನೇದು, ಇದಕ್ಕಿಂತ ಕಡಿಮೆ ಖರ್ಚಿನ ದಾರಿ ಇದೆಯಾ? ಮತ್ತೆ ಮೂರನೇದು, ಪರ್ಫೆಕ್ಟ್ ಆಗಿ ಮಾಡೋದು ಮುಖ್ಯನಾ ಅಥವಾ ಗುರಿಯೋ ಒಂದು 90% ಭಾಗವನ್ನ ಬೇಗ ಮುಗಿಸೋದು ಮುಖ್ಯನಾ? ಈ ಪ್ರಶ್ನೆಗಳಿದೆಯಲ್ಲ, ಹೊಸ ಸಾಧ್ಯತೆಗಳ ಬಾಗಿಲನ್ನೇ ತೆರೆದು ಬಿಡ್ತವೆ. ಇದಕ್ಕೊಂದು ಅದ್ಭುತ ಉದಾಹರಣೆ ನೋಡೋಣ. ಈಗ ಓಡಾಡಕ್ಕೆ ತೊಂದರೆ ಆಗ್ತಿದೆ ಅಂದಾಗ ತಕ್ಷಣಕ್ಕೆ ಇನ್ನೊಂದು ಕಾರ್ ತಗೊಂಡ್ಬಿಡೋಣ ಅನ್ನೋದು ನಮ್ಮ ಮೊದಲ ಯೋಚನೆ ಆಗಿರಬಹುದು. ಆದ್ರೆ ಆ ಎರಡನೇ ಪ್ರಶ್ನೆ ಇದೆಯಲ್ಲ, ಇದಕ್ಕಿಂತ ಅಗ್ಗದ ದಾರಿ ಯಾವುದು ಅಂತ ನಮ್ಮನ್ನ ನಾವೇ ಕೇಳ್ಕೊಂಡಾಗ, ಓ, ಬಸ್ಸಲ್ಲೇ ಹೋಗ್ಬಹುದಲ್ಲ ಅನ್ನೋ ಸರಳ ಪರಿಹಾರ ನಮ್ಮ ಕಣ್ಮುಂದೆ ಬರುತ್ತೆ. ಈ ಉದಾಹರಣೆ ನೋಡಿ, ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಕುದುರೆ ಹೊಂದುವುದು ಅನ್ನೋದು ದೊಡ್ಡ ಪರಿಹಾರ. ಆದ್ರೆ ನಿಜವಾದ ಗುರಿ ಏನು? ಕುದುರೆ ಓನರ್ ಆಗೋದಾ ಅಥವಾ ಕುದುರೆ ಸವಾರಿ ಮಾಡೋದಾ? ಗುರಿ ಕುದುರೆ ಸವಾರಿ ಮಾಡೋದು ಅಂತ ಆದ್ರೆ ಅದಕ್ಕೆ ಬೇರೆಯವರ ಕುದುರೆಯನ್ನ ನೋಡ್ಕೊಳ್ಳೋದು, ಅದಕ್ಕೆ ವ್ಯಾಯಾಮ ಮಾಡಿಸೋದು ಒಂದು ಒಳ್ಳೆ ಸರಳ ಪರಿಹಾರ ಆಗುತ್ತೆ. ಬಹುಶಃ ಅದರಿಂದ ಹಣ ಗಳಿಸೋ ಸಾಧ್ಯತೆಯೂ ಇರ್ಬೋದು. ನೋಡಿ, ಇದು ಸಮಸ್ಯೆಯನ್ನೇ ರೀಡಿಫೈನ್ ಮಾಡ್ಬಿಡುತ್ತೆ. ಸರಿ, ಈಗ ನಾವು ಈ ಯೋಚನಾ ಕ್ರಮವನ್ನ ಅದರ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ. ಇದನ್ನೇ ಶೂನ್ಯ ವೆಚ್ಚದ ಸವಾಲು ಅಂತ ಕರೆಯೋದು. ಇದು ನಮ್ಮ ಕ್ರಿಯೇಟಿವಿಟಿಯನ್ನ ಹೊರಗೆ ತರೋಕೆ ಇರೋ ಅತ್ಯಂತ ಶಕ್ತಿಶಾಲಿ ನಿರ್ಬಂಧ ಅಂತಾನೆ ಹೇಳ್ಬಹುದು. ಯೋಚನೆ ಮಾಡಿ ನೋಡಿ, ನಿಮ್ಮ ಮುಂದಿರೋ ಸಮಸ್ಯೆಯನ್ನ ಯಾವುದೇ ಹಣ ಖರ್ಚು ಮಾಡದೆ ಹೇಗೆ ಪರಿಹರಿಸಬಹುದು? ಈ ಪ್ರಶ್ನೆನ ಕೇಳ್ಕೊಂಡ ತಕ್ಷಣ ನಮ್ಮ ಮೆದುಳು ಸಂಪೂರ್ಣವಾಗಿ ಒಂದು ಹೊಸ ದಿಕ್ಕಿನಲ್ಲಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಇದು ನಮ್ಮನ್ನ ನಮ್ಮ ಹತ್ರ ಇರೋ ಸಂಪನ್ಮೂಲಗಳು ಬಗ್ಗೆ ಮರುಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಾವು ಸಾಮಾನ್ಯವಾಗಿ ಕಡೆಗಣಿಸೋ ಪರಿಹಾರಗಳನ್ನ ಹುಡುಕೋಕೆ ಪ್ರೇರೇಪಿಸುತ್ತೆ. ಹಣವೇ ಇಲ್ಲ ಅಂದಾಗ ಏನಾಗುತ್ತೆ? ನಾವು ಬೇರೆಯವರ ಜೊತೆ ಹಂಚಿಕೊಳ್ಳೋದು, ವಸ್ತುಗಳನ್ನ ವಿನಿಮಯ ಮಾಡ್ಕೊಳ್ಳೋದು, ಅಥವಾ ನಮ್ಮತ್ರ ಈಗಾಗ್ಲೇ ಇರೋ ವಸ್ತುಗಳನ್ನೇ ಹೊಸ ರೀತಿ ಕ್ರಿಯೇಟಿವ್ ಆಗಿ ಬಳಸೋದು, ಈ ತರಹದ ಪರಿಹಾರಗಳ ಕಡೆ ಗಮನ ಕೊಡೋಕ್ ಶುರು ಮಾಡ್ತೀವಿ. ಇದು ಕೇವಲ ಸಮಸ್ಯೆಗೆ ಪರಿಹಾರ ಕೊಡೋದು ಮಾತ್ರ ಅಲ್ಲ, ನಮ್ಮ ಸಮುದಾಯಕ್ಕೂ ಮತ್ತೆ ನಮ್ಮಲ್ಲಿರುವ ಸಂಪನ್ಮೂಲಗಳಿಗೂ ಹೆಚ್ಚಿನ ಮೌಲ್ಯವನ್ನ ತಂದುಕೊಡುತ್ತೆ. ಇದೇ ಐಡಿಯಾ ಬಿಸಿನೆಸ್ನಲ್ಲೂ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಮಾರಾಟ ಹೆಚ್ಚಿಸಬೇಕು ಅಂದ್ರೆ ತಕ್ಷಣಕ್ಕೆ ದುಬಾರಿ ಜಾಹೀರಾತುಗಳ ಮೇಲೆ ದುಡ್ಡು ಸುರಿಯೋದು ಒಂದು ದಾರಿ.
ಆದ್ರೆ ಈ ಶೂನ್ಯ ವೆಚ್ಚದ ವಿಧಾನ ಏನ್ ಹೇಳುತ್ತೆ ಅಂದ್ರೆ, ಮೊದಲು ನಮ್ಮತ್ರ ಈಗಾಗ್ಲೇ ಇರೋ ಗ್ರಾಹಕರನ್ನ ಸಂತೋಷಪಡಿಸೋದು, ಅವರ ಮೂಲಕ ರೆಫರೆನ್ಸ್ ಪಡ್ಕೊಳ್ಳೋದು. ಹೀಗ್ ಮಾಡಿದ್ರೆ ಹೊಸ ಗ್ರಾಹಕರು ತಾವಾಗೇ ಬರ್ತಾರೆ. ಇದಕ್ಕೆ ದೊಡ್ಡ ಖರ್ಚೇನೂ ಇಲ್ಲ. ಹಾಗಾಗಿ ಚಿಕ್ಕದಾಗಿ ಯೋಚಿಸೋದು ಅನ್ನೋದು ಕೇವಲ ಒಂದು ಟೆಕ್ನಿಕ್ ಅಲ್ಲ, ಅದೊಂದು ಮೈಂಡ್ ಸೆಟ್, ಅದೊಂದು ಮನಸ್ಥಿತಿ. ಇದೋ ನಮ್ಮ ಮುಂದೆ ಬರುವ ಸಮಸ್ಯೆಗಳನ್ನ ಅಡೆತಡೆಗಳಾಗಿ ನೋಡೋ ಬದಲು ಅವುಗಳನ್ನ ಹೊಸ ಅವಕಾಶಗಳಾಗಿ ನೋಡೋದಕ್ಕೆ ನಮಗೆ ಕಲಿಸ್ಕೊಡುತ್ತೆ. ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಇದೆ. ನಿರ್ಬಂಧಗಳನ್ನ ನಾವು ಒಪ್ಕೊಂಡಾಗ ನಾವು ನಮ್ಮ ಆಯ್ಕೆಗಳನ್ನ ಸೀಮಿತಗೊಳಿಸ್ತಾ ಇಲ್ಲ. ಬದಲಿಗೆ ನಾವು ನಮ್ಮ ಸೃಜನಶೀಲತೆಗೆ ಒಂದು ಹೊಸ ಬಾಗಿಲನ್ನ ತೆರೀತಾ ಇದೀವಿ. ಸೊ ಮುಂದಿನ ಸಲ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ದೊಡ್ಡ ಪರಿಹಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಅದನ್ನ ಹೇಗೆ ಚಿಕ್ಕದು ಮಾಡ್ಬೋದು, ಸರಳ ಮಾಡ್ಬೋದು ಅಥವಾ ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದು ಅಂತ ಯೋಚಿಸಿ. ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಅಥವಾ ನಮ್ಮ ಕೆಲಸದಲ್ಲಿ ಎದುರಾಗೋ ಯಾವ ದೊಡ್ಡ ಕಾಂಪ್ಲೆಕ್ಸ್ ಸಮಸ್ಯೆಯನ್ನ ಈ ಸರಳವಾದ ವಿಧಾನದಿಂದ ಪರಿಹರಿಸಬಹುದು, ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸಿಗುವ ಉತ್ತರ ಖಂಡಿತ ನಿಮ್ಮನ್ನೇ ಆಶ್ಚರ್ಯಗೊಳಿಸಬಹುದು.